ಜೈಲಲ್ಲಿರುವ ಕೈದಿಗಳಿಗೆ ಬಿಳಿ ಬಟ್ಟೆಗಳನ್ನೇ ಯಾಕೆ ಕೊಡ್ತಾರೆ? ಈ ಬಿಳಿ ಬಟ್ಟೆಗಳನ್ನೇ ಕೈದಿಗಳಿಗೆ ಕೊಡಲು ಕೆಲವು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಐಡೆಂಟಿಫಿಕೇಶನ್ ಅಂಡ್ ಟ್ರ್ಯಾಕಿಂಗ್. ಜೈಲಲ್ಲಿರುವ ಕೈದಿಗಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ಅಥವಾ ತಪ್ಪಿಸಿಕೊಂಡ್ರೆ ಅವರು ಕೈದಿಗಳು ಅಂತ ಜನರು ಗುರುತಿಸಲು ಬಿಳಿ ಬಟ್ಟೆಯನ್ನೇ ಕೊಟ್ಟಿರ್ತಾರೆ. ಇದರಿಂದ ಅವರು ತಪ್ಪಿಸಿಕೊಂಡಾಗ ಪೊಲೀಸರಿಗೆ ಬರುವ ಮಾಹಿತಿಯ ಆಧಾರದ ಮೇಲೆ ಅವರನ್ನ ಟ್ರ್ಯಾಕ್ ಮಾಡಲು ಸುಲಭವಾಗುತ್ತೆ ಮತ್ತು ಬಿಳಿ ಬಣ್ಣ ಶಾಂತಿಯನ್ನ ಸೂಚಿಸುತ್ತೆ. ಇದರಿಂದ ಜೈಲಲ್ಲಿರುವ ಕೈದಿಗಳ ಮಧ್ಯೆ ಜಗಳಗಳು ಆಗದಂತೆ ಶಾಂತಿಯುತ ವಾತಾವರಣ ಏರ್ಪಡುತ್ತೆ ಅಂತ ಬಿಳಿ ಬಟ್ಟೆಗಳನ್ನೇ ಕೈದಿಗಳಿಗೆ ಕೊಟ್ಟಿರ್ತಾರೆ. ನೀವು ಪೊಲೀಸ್ ಯೂನಿಫಾರ್ಮ್ ನ ಗಮನಿಸಿದ್ರೆ ಅವರ ಎಡಭುಜಕ್ಕೆ ಒಂದು ರೋಪ್ ಅಂದ್ರೆ ಹಗ್ಗವನ್ನ ಅಟ್ಯಾಚ್ ಮಾಡಲಾಗಿರುತ್ತೆ. ಆದ್ರೆ ಇದು ಯಾಕಿರುತ್ತೆ, ಇದನ್ನ ಏನಂತ ಕರೀತಾರೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ಈ ರೋಪ್ ನ ಲ್ಯಾನ್ಯಾರ್ಡ್ ಅಥವಾ ವಿಜಿಲ್ ಕಾರ್ಡ್ ಅಂತ ಕರೀತಾರೆ. ಮೊಟ್ಟ ಮೊದಲನೇ ಬಾರಿಗೆ ಇದನ್ನ ಫ್ರಾನ್ಸ್ ದೇಶದಲ್ಲಿ ಉಪಯೋಗಿಸ್ತಾರೆ. ಈ ಲ್ಯಾನ್ಯಾರ್ಡ್ ಪೊಲೀಸರಿಗೆ ಎಡಭುಜದಲ್ಲಿರುತ್ತೆ ಮತ್ತು ಅದರ ತುದಿಗೆ ಒಂದು ವಿಜಲ್ ನ ಅಟ್ಯಾಚ್ ಮಾಡಲಾಗಿರುತ್ತೆ. ಆದ್ರೆ ಈ ವಿಜಲ್ ನಮ್ಗೆ ಹೆಚ್ಚಾಗಿ ಕಾಣಿಸೋದಿಲ್ಲ, ಯಾಕಂದ್ರೆ ಈ ವಿಜಲ್ ನ ಪೊಲೀಸರು ಹೆಚ್ಚಾಗಿ ಬಳಸೋದಿಲ್ಲ. ಆ ವಿಜಲ್ ನ ತಮ್ಮ ಜೇಬಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ಟ್ರಾಫಿಕ್ ಪೊಲೀಸರು ಈ ವಿಜಲ್ ನ ಹೆಚ್ಚಾಗಿ ಬಳಸ್ತಾರೆ. ಆದ್ರೆ ಈ ವಿಜಲ್ ನ ನೇರವಾಗಿ ಜೇಬಲ್ಲೇ ಇಟ್ಕೊಳ್ಬಹುದಲ್ವಾ? ಲ್ಯಾನ್ಯಾರ್ಡ್ ಯಾಕೆ ಅಂತ ಕೇಳಿದ್ರೆ, ಪೊಲೀಸರು ಉಪಯೋಗಿಸುವ ವಸ್ತುಗಳು ಪದೇ ಪದೇ ಕಳೆದು ಹೋಗಬಾರ್ದು ಅಂತ ಈ ಲ್ಯಾನ್ಯಾರ್ಡ್ ನ ಇಟ್ಟಿರ್ತಾರೆ. ಹೀಗೆ ಕೇವಲ ವಿಜಿಲ್ ಒಂದೇ ಅಲ್ಲ, ರಿವಾಲ್ವರ್ಗೂ ಕೂಡ ಲ್ಯಾನ್ಯಾರ್ಡ್ ಇರುತ್ತೆ. ಪೊಲೀಸರು ಉಪಯೋಗಿಸುವ ರಿವಾಲ್ವರ್ಗೆ ಪ್ಯಾಂಟ್ ಪಾಕೆಟ್ ಹತ್ರ ಒಂದು ಲ್ಯಾನ್ಯಾರ್ಡ್ ಇರುತ್ತೆ. ಈ ಲ್ಯಾನ್ಯಾರ್ಡ್ ಕಲರ್ ಒಂದೊಂದು ಸ್ಟೇಟ್ಗೆ ಒಂದೊಂದು ಕಲರ್ ಅಲ್ಲಿ ಇರುತ್ತೆ. ಕೆಲ ರಾಜ್ಯಗಳಲ್ಲಿ ರೆಡ್ ಕಲರ್ ಅಲ್ಲಿ ಇದ್ರೆ ಇನ್ನು ಕೆಲ ರಾಜ್ಯಗಳಲ್ಲಿ ಕಾಫಿ ಕಲರ್ ಅಲ್ಲಿ ಇರುತ್ತೆ ಮತ್ತು IPS ಆಫೀಸರ್ ಗಳ ಲ್ಯಾನ್ಯಾರ್ಡ್ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಆಕಾಶದಲ್ಲಿ ವಿಮಾನ ಹೋಗುವಾಗ ಹಿಂದೆ ಒಂದು ಲೈನ್ ರೀತಿ ಏರ್ಪಡೋದನ್ನ ನೀವೆಲ್ಲರೂ ನೋಡಿರ್ತೀರಾ. ಆದ್ರೆ ಇದು ಯಾಕೆ ಉಂಟಾಗುತ್ತೆ ಗೊತ್ತಾ? ಇದನ್ನ ಅನೇಕ ಜನರು ವಿಮಾನದಿಂದ ಬರುವ ಹೊಗೆ ಅಂತ ಅಂದುಕೊಳ್ತಾರೆ. ಆದ್ರೆ ಅದು ತಪ್ಪು. ಈ ಆಕಾರ ಎರಡು ಕಾರಣಗಳಿಂದ ಉಂಟಾಗುತ್ತೆ. ಅವೇನೆಂದ್ರೆ, ಏರೋಪ್ಲೇನ್ ತುಂಬಾ ಎತ್ತರದಲ್ಲಿ ಹೋಗ್ತಿರುವಾಗ ಅಲ್ಲಿನ ವಾತಾವರಣ ತುಂಬಾ ತಣ್ಣಗಿರುತ್ತೆ. ಕೆಲವೊಂದ್ಸಲ ಅಷ್ಟು ಎತ್ತರದಲ್ಲಿ -40 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಅಂತ ವಾತಾವರಣದಲ್ಲಿ ಏರೋಪ್ಲೇನ್ ಇಂಜಿನ್ ಇಂದ ಬರುವ ಬಿಸಿ ಗಾಳಿ ಆ ತಣ್ಣನೆಯ ವಾತಾವರಣದಲ್ಲಿರುವ ಗಾಳಿಗೆ ತಾಕಿದಾಗ ಮಂಜು ಅಥವಾ ಹಿಮದಂತೆ ಏರ್ಪಟ್ಟು ಅದು ಹೊಗೆಯಂತೆ ಕಾಣಿಸುತ್ತೆ. ಮತ್ತೊಂದು ಕಾರಣವೇನೆಂದ್ರೆ, ಏರೋಪ್ಲೇನ್ ಗಾಳಿಯಲ್ಲಿರುವಾಗ ಇಂಧನವನ್ನ ಬಿಟ್ಟಾಗ ಕೂಡ ಈ ರೀತಿ ಏರ್ಪಡುತ್ತೆ. ಆದ್ರೆ ಇಂಧನವನ್ನ ಗಾಳಿಯಲ್ಲಿ ಯಾಕೆ ಬಿಡ್ತಾರೆ ಅಂದ್ರೆ, ಯಾವುದಾದ್ರೂ ಸಂದರ್ಭದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ನ ಮಾಡೋ ಸಮಯದಲ್ಲಿ ವಿಮಾನದ ತೂಕವನ್ನ ಕಡಿಮೆ ಮಾಡಲು ಇಂಧನವನ್ನ ಗಾಳಿಯಲ್ಲಿ ಬಿಡ್ತಾರೆ. ಯಾಕಂದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋ ಸಮಯದಲ್ಲಿ ವಿಮಾನದಲ್ಲಿ ಹೆಚ್ಚು ಇಂಧನ ಇದ್ರೆ ಅದನ್ನ ಕಡಿಮೆ ಮಾಡಬೇಕಾಗುತ್ತೆ. ಒಂದ್ ವೇಳೆ ಕಡಿಮೆ ಮಾಡದೇ ಇದ್ರೆ ಲ್ಯಾಂಡಿಂಗ್ ಮಾಡೋ ಸಮಯದಲ್ಲಿ ಹೆವಿ ವೆಯ್ಟ್ ನಿಂದ ಯಾವುದಾದ್ರೂ ಅಪಾಯ ಸಂಭವಿಸುವ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಇಂಧನವನ್ನ ಗಾಳಿಯಲ್ಲಿ ಬಿಡ್ತಾರೆ. ಇದನ್ನ ಫ್ಯೂಯಲ್ ಡಂಪಿಂಗ್ ಅಂತ ಕರೀತಾರೆ. ಆದ್ರೆ ಹೀಗೆ ಮಾಡೋದ್ರಿಂದ ಆ ಇಂಧನ ಮನುಷ್ಯನ ಮೇಲೆ ಬೀಳುವ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಈ ಇಂಧನವನ್ನ ವಿಮಾನ ತುಂಬಾ ಎತ್ತರದಲ್ಲಿರುವಾಗ ಮಾತ್ರ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಇಂಧನ ಗಾಳಿಯಲ್ಲೇ ಆವಿಯಾಗಿ ಬಿಡುತ್ತೆ. ಇಲ್ಲಿ ಕಾಣಿಸ್ತಿರೋದನ್ನ ನೀವು ಅನೇಕ ಕಡೆ ನೋಡಿರ್ತೀರಾ. ಇವು ಹೆಚ್ಚಾಗಿ ಏರ್ಪೋರ್ಟ್ ಹತ್ರ ಅಥವಾ ಫ್ಯಾಕ್ಟರಿಯ ಬಿಲ್ಡಿಂಗ್ಸ್ ಮೇಲೆ ಕಾಣಿಸ್ತವೆ. ಆದ್ರೆ ಇವುಗಳನ್ನ ಏನಂತ ಕರೀತಾರೆ? ಇವುಗಳಿಂದ ಉಪಯೋಗವೇನು ಗೊತ್ತಾ? ಇವುಗಳನ್ನ ವಿಂಡ್ ಸಾಕ್ ಅಂತ ಕರೀತಾರೆ. ಈ ವಿಂಡ್ ಸಾಕ್ ನ ಯಾಕೆ ಬಳಸ್ತಾರಂದ್ರೆ, ಗಾಳಿಯ ಡೈರೆಕ್ಷನ್ ನ ಮತ್ತು ಅದರ ವೇಗವನ್ನ ತಿಳಿದುಕೊಳ್ಳಲು ಈ ವಿಂಡ್ ಸಾಕ್ ನ ಬಳಸ್ತಾರೆ. ಇದು ಹಾರುವ ಡೈರೆಕ್ಷನ್ ನ ಆಧಾರದ ಮೇಲೆ ಗಾಳಿ ಯಾವ ಕಡೆ ಬೀಸ್ತಿದೆ ಅನ್ನೋದನ್ನ ತಿಳ್ಕೊಂಡು ಅದರ ಆಧಾರದ ಮೇಲೆ ಪೈಲಟ್ಸ್ ವಿಮಾನವನ್ನ ಟೇಕ್ ಆಫ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಹಾಗೆ ಫ್ಯಾಕ್ಟರಿ ಮೇಲೆ ಇವುಗಳನ್ನ ಯಾಕಿಟ್ಟಿರ್ತಾರೆ ಅಂದ್ರೆ, ಯಾವುದಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ, ಅಂದ್ರೆ ಉದಾಹರಣೆಗೆ ಯಾವುದಾದ್ರೂ ಅಗ್ನಿ ಅವಘಡ ನಡೆದಾಗ ಅಲ್ಲಿರುವ ವಿಂಡ್ ಸಾಕ್ ಮೂಲಕ ಗಾಳಿ ಬೀಸುವ ಡೈರೆಕ್ಷನ್ ನ ತಿಳ್ಕೊಂಡು ಫ್ಯಾಕ್ಟರಿಯಲ್ಲಿರುವ ಕಾರ್ಮಿಕರು ಬೆಂಕಿಯಿಂದ ಬೇಗ ತಪ್ಪಿಸಿಕೊಳ್ಳಲು ಇದು ಸಹಾಯವಾಗುತ್ತೆ. ಕೆಲವೊಂದು ಎಲೆಕ್ಟ್ರಿಕಲ್ ಪ್ಲಗ್ಸ್ ನ ಗಮನಿಸಿದ್ರೆ ಅವುಗಳಿಗೆ ಕಟ್ಸ್ ಇರ್ತವೆ. ಆದ್ರೆ ಇವು ಯಾಕಿರ್ತವೆ ಗೊತ್ತಾ? ಈ ಕಟ್ಸ್ ಪ್ರತಿಯೊಂದು ಪ್ಲಗ್ಸ್ಗೂ ಇರೋದಿಲ್ಲ. ಕೇವಲ ಬ್ರಾಸ್ ಮೆಟೀರಿಯಲ್ ಇಂದ ಮಾಡಿದ ಪ್ಲಗ್ಸ್ ಗೆ ಮಾತ್ರ ಇರ್ತವೆ. ಅಂದ್ರೆ ಹಿತ್ತಾಳೆಯಿಂದ ತಯಾರಿಸಿದ ಪ್ಲಗ್ಸ್ ಗೆ ಮಾತ್ರ ಈ ಕಟ್ಸ್ ಇರ್ತವೆ. ಯಾಕಂದ್ರೆ ಬ್ರಾಸ್ ಮೆಟೀರಿಯಲ್ ಅಲ್ಲಿ ಕರೆಂಟ್ ತುಂಬಾ ಚೆನ್ನಾಗಿ ವೇಗವಾಗಿ ಪಾಸ್ ಆಗುತ್ತೆ. ಇದರಿಂದ ಆ ಪ್ಲಗ್ ಮೂಲಕ ಕರೆಂಟ್ ಹೆಚ್ಚಾಗಿ ಪಾಸ್ ಆಗುವಾಗ ಅಥವಾ ಓವರ್ಲೋಡ್ ಆದಾಗ ಹೀಟ್ ಹೆಚ್ಚಾಗಿ ಜನರೇಟ್ ಆಗುತ್ತೆ. ಆ ಸಮಯದಲ್ಲಿ ಆ ಬಿಸಿಗೆ ಆ ಪ್ಲಗ್ ಗಳ ಪಿನ್ ಆಕಾರ ಬದಲಾಗಿ ಆ ಸಾಕೆಟ್ ನಲ್ಲೇ ಪಿನ್ಸ್ ಕಟ್ ಆಗಿ ಬಿಡ್ತವೆ. ಸೊ ಹೀಗೆ ಆಗದಂತೆ ಇರಲು ಈ ಕಟ್ಸ್ ನ ಇಡ್ತಾರೆ. ಇದರಿಂದ ಕರೆಂಟ್ ಪಾಸ್ ಆದಾಗ ಆ ಪಿನ್ಸ್ ಹತ್ರ ಕರೆಂಟ್ ಎರಡು ಭಾಗವಾಗಿ ಬೇರ್ಪಟ್ಟು ಹೀಟ್ ಜನರೇಟ್ ಆಗೋದಿಲ್ಲ. ಇದರಿಂದ ಪ್ಲಗ್ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಆದ್ರೆ ಕೆಲವೊಂದು ಪ್ಲಗ್ ಗಳನ್ನ ಬ್ರಾಸ್ ಮೆಟೀರಿಯಲ್ ಇಂದ ಮಾಡಿದ್ರು ಕೂಡ ಮೇಲೆ ನಿಕಲ್ ಕೋಟಿಂಗ್ ನ ಹಾಕಿರೋದ್ರಿಂದ ಅವು ಸಿಲ್ವರ್ ಕಲರ್ ಅಲ್ಲಿ ಕಾಣಿಸ್ತವೆ. ಇಂತಹ ಪ್ಲಗ್ ಗಳಿಗೂ ಕೂಡ ಕಟ್ಸ್ ಇರ್ತವೆ. ಏರೋಪ್ಲೇನ್ ಅಲ್ಲಿ ಟಾಯ್ಲೆಟ್ ವೇಸ್ಟೇಜ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಏರೋಪ್ಲೇನ್ ಅಲ್ಲಿ ಟಾಯ್ಲೆಟ್ ವೇಸ್ಟೇಜ್
ಪೈಪ್ ಮೂಲಕ ವಿಮಾನದ ಹಿಂದಿನ ಭಾಗದಲ್ಲಿರುವ ಸ್ಟೋರೇಜ್ ಟ್ಯಾಂಕ್ಗೆ ಹೋಗುತ್ತೆ. ಈ ಸ್ಟೋರೇಜ್ ಟ್ಯಾಂಕ್ 230 ಗ್ಯಾಲನ್ಸ್ ನಷ್ಟು ವೇಸ್ಟೇಜ್ ನ ಸ್ಟೋರ್ ಮಾಡಿಟ್ಟುಕೊಳ್ಳಬಲ್ಲದು. ಈ ಟ್ಯಾಂಕ್ ನ ವಿಮಾನ ನೆಲದ ಮೇಲಿರುವಾಗ ವಾರದಲ್ಲಿ 2 ಸಲ ಕ್ಲೀನ್ ಮಾಡ್ತಾರೆ. ಮತ್ತೊಂದು ಫ್ಯಾಕ್ಟ್ ಏನಂದ್ರೆ, ವಿಮಾನ ಗಾಳಿಯಲ್ಲಿ ಟೇಕ್ ಆಫ್ ಆಗೋ ಸಮಯದಲ್ಲಿ ಅಥವಾ ನೆಲದ ಮೇಲೆ ಲ್ಯಾಂಡ್ ಆಗುವ ಸಮಯದಲ್ಲಿ ಪ್ರಯಾಣಿಕರಿಗೆ ಟಾಯ್ಲೆಟ್ ನ ಬಳಸಲು ಅನುಮತಿ ಕೊಡೋದಿಲ್ಲ. ಯಾಕಂದ್ರೆ ವಿಮಾನ ಗಾಳಿಯಲ್ಲಿ ಹರಿದಾಗ ನೆಲದ ಮೇಲೆ ಲ್ಯಾಂಡ್ ಆಗುವಾಗ ಪ್ರಯಾಣಿಕರು ತಮ್ಮ ಸೀಟ್ ನಿಂದ ಮುಂದಕ್ಕೆ ಬೀಳುವ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಲ್ಯಾಂಡಿಂಗ್ ಅಂಡ್ ಟೇಕ್ ಆಫ್ ಆಗುವಾಗ ಸೀಟ್ ಬೆಲ್ಟ್ ನ ಖಂಡಿತವಾಗ್ಲೂ ಇಟ್ಕೊಂಡಿರ್ಬೇಕು. ಅಂತಹ ಸಮಯದಲ್ಲಿ ಯಾರಾದ್ರೂ ಟಾಯ್ಲೆಟ್ ಅಲ್ಲಿದ್ರೆ ಅವರು ಮುಂದಕ್ಕೆ ಬೀಳುವ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ವಿಮಾನ ಗಾಳಿಯಲ್ಲಿದ್ದಾಗ ಮಾತ್ರ ಟಾಯ್ಲೆಟ್ ನ ಬಳಸಲು ಬಿಡ್ತಾರೆ. ಫ್ರೆಂಡ್ಸ್, ನೀವು ಹೈವೇ ರೋಡ್ಸ್ ಮೇಲೆ ಈ ರೀತಿ ಹಲವಾರು ಲೈನ್ಸ್ ಗಳನ್ನ ನೋಡಿರ್ತೀರಾ. ಆದ್ರೆ ಈ ಲೈನ್ ಗಳ ಅರ್ಥವೇನು ಗೊತ್ತಾ? ರೋಡ್ಸ್ ಮೇಲೆ ಗ್ಯಾಪ್ ಬಿಟ್ಟು ಹಾಕಿರುವ ಲೈನ್ಸ್ ಇರ್ತವೆ, ಸ್ಟ್ರೈಟ್ ಲೈನ್ಸ್ ಇರ್ತವೆ, ಇನ್ನು ಯೆಲ್ಲೋ ಲೈನ್ಸ್, ಡಬಲ್ ಲೈನ್ಸ್, ಹೀಗೆ ಹಲವಾರು ಲೈನ್ಸ್ ಇರ್ತವೆ. ಆದ್ರೆ ಇವುಗಳ ಅರ್ಥವೇನು, ಇವುಗಳನ್ನ ಯಾಕೆ ಇಟ್ಟಿರ್ತಾರೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಬನ್ನಿ. ಬ್ರೋಕನ್ ವೈಟ್ ಲೈನ್ಸ್, ಇವುಗಳನ್ನ ನಾವು ಪ್ರತಿದಿನ ನೋಡ್ತಾ ಇರ್ತೇವೆ. ಇದು 2 ಲೈನ್ಸ್ ರೋಡ್ ಅಲ್ಲಿ 2 ಸೈಡ್ಸ್ ಅಲ್ಲಿರುವ ಟ್ರಾಫಿಕ್ ನ ಸಪರೇಟ್ ಮಾಡುತ್ತೆ. ಈ ಲೈನ್ ನ ಅರ್ಥವೇನೆಂದ್ರೆ, ಒಂದು ಲೈನ್ ಅಲ್ಲಿರುವ ಡ್ರೈವರ್ ಯಾವ ಕಡೆ ಇದ್ರೂ ಕೂಡ ಆ ಬ್ರೋಕನ್ ವೈಟ್ ಲೈನ್ ನ ದಾಟಬಹುದು, ವೆಹಿಕಲ್ ನ ಓವರ್ಟೇಕ್ ಮಾಡಬಹುದು, ಯೂ ಟರ್ನ್ ತೆಗೆದುಕೊಳ್ಳಬಹುದು. ಒಂದು ವೇಳೆ ಕಂಟಿನ್ಯೂಯಸ್ ಆಗಿ ವೈಟ್ ಸ್ಟ್ರೈಟ್ ಲೈನ್ಸ್ ಇದ್ರೆ ಲೈನ್ ನ ಬದಲಾಯಿಸುವಂತಿಲ್ಲ. ಅಂದ್ರೆ ಎಡಗಡೆಯಲ್ಲಿದ್ರೆ ಎಡಗಡೆಯಲ್ಲೇ ಹೋಗ್ಬೇಕು, ಬಲಗಡೆಯಲ್ಲಿದ್ರೆ ಬಲಗಡೆಯಲ್ಲೇ ಹೋಗ್ಬೇಕು. ಹಾಗೇನೆ ಇತರ ವೆಹಿಕಲ್ಸ್ ನ ಓವರ್ಟೇಕ್ ಮಾಡುವಂತಿಲ್ಲ, ಯೂ ಟರ್ನ್ ನ ತೆಗೆದುಕೊಳ್ಳುವಂತಿಲ್ಲ. ಒಂದ್ ವೇಳೆ ರಸ್ತೆ ಮೇಲೆ ಕಂಟಿನ್ಯೂಯಸ್ ಆಗಿ ಯೆಲ್ಲೋ ಲೈನ್ಸ್ ಇದ್ರೆ ಅಂತ ರಸ್ತೆಗಳ ಮೇಲೆ ವೆಹಿಕಲ್ ನ ಓವರ್ಟೇಕ್ ಮಾಡಬಹುದು. ಆದ್ರೆ ನಾವಿರುವ ಕಡೆಯಿಂದ ಮಾತ್ರ ಆ ವೆಹಿಕಲ್ ನ ಓವರ್ಟೇಕ್ ಮಾಡಬೇಕು, ಆ ಯೆಲ್ಲೋ ಲೈನ್ ನ ದಾಟುವಂತಿಲ್ಲ. ಇದೇ ರೀತಿ ಕಂಟಿನ್ಯೂಯಸ್ ಡಬಲ್ ಯೆಲ್ಲೋ ಲೈನ್ಸ್, ಡಬಲ್ ವೈಟ್ ಲೈನ್ಸ್ ಇದ್ರೆ ನಮ್ಮ ಕಡೆ ಇರುವ ವೆಹಿಕಲ್ ನ ಓವರ್ಟೇಕ್ ಮಾಡುವಂತಿಲ್ಲ, ಯೂ ಟರ್ನ್ ತೆಗೆದುಕೊಳ್ಳುವಂತಿಲ್ಲ ಮತ್ತು ಲೈನ್ ನ ಚೇಂಜ್ ಮಾಡೋದು ಕೂಡ ನಿಷೇಧ. ಒಂದು ವೇಳೆ ಬ್ರೋಕನ್ ಯೆಲ್ಲೋ ಲೈನ್ಸ್ ಇದ್ರೆ ಓವರ್ಟೇಕ್ ಮಾಡಬಹುದು, ಯೂ ಟರ್ನ್ ತೆಗೆದುಕೊಳ್ಳಬಹುದು ಮತ್ತು ಯೆಲ್ಲೋ ಲೈನ್ ನ ಕೂಡ ದಾಟಬಹುದು. ಈ ವಿಡಿಯೋದಿಂದ ನೀವೇನಾದ್ರೂ ಹೊಸ ವಿಷಯ ಕಲಿತುಕೊಂಡಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.